हेलो दोस्तों, आप सभी का स्वागत है हमारे इस यूट्यूब चैनल सरियल रिएक्शन में। और आज हम रिएक्ट करने वाले हैं कंतारा मूवी के पोस्ट इंट्रो सीन पर। तो चलिए दोस्तों, देर नहीं करते हुए शुरू करते हैं आज के वीडियो का रिएक्शन। ಅವ ಮನೆ ಕೆಲಸ ಮಾರಿ ಊರಿಗೆ ಕೆಲಸ ಮಾರಿ ಕಪಿಲ್ ಯಾವ ಇರೋದೊಂದೇ ಮೆಡಲ್ ಆಯ್ತಾ? ಯಾರು ಸಹ ಬೇಜಾರು ಮಾಡ್ಲಿಕ್ಕಿಲ್ಲ. ಅಮ್ಮ ಇಲ್ವಣ? ಹುರುಳಿ ಕೊಡ್ಲಿಲ್ಲ ನಿಮ್ಗೆ? ಓ ಇಲ್ಲೇ ಇಟ್ಟಿದ್ದಾಳೆ. ಸರಿ ತಿನ್ನಿ ಮಾರೆ. इनकी वजह से तो वो मेडल जीते हैं। ಬರುವ ವರ್ಷ ಈ ಸಲ ರೆಕಾರ್ಡ್ ಸಹ ಮುರಿಬೇಕು. ಗೆದ್ರೆ ಉಂಟಲ್ಲ 2 ಮೆಡಲ್ ಮಾಡೋ. ಲಚ್ಚು ಎಂತ ಹೊಡೆದ್ಯಾ? ಕೋಳಿ. ಕೋಳಿ? ಹಾ. ಈ ಕೋಳಿ ಹೊಡಿಲಿಕ್ಕಿಂತ ಕೈಯಲ್ಲಿ ಹಿಡಿಯೋದಿತ್ತಲ್ಲ ಅವರ ಸಾವು. ಕಾಡು ಕೋಳಿಯಾ? ಕಾಡು ಕೋಳಿ. ರಾಮ್ ಇಲ್ಲದ? ಅವ ಬೆಳಿಗ್ಗೆ ಕೂತ್ಕೊಳ್ಳಿ ಬರ್ತೇನೆ ಅಂತ ಹೋಗಿದ್ದಾನೆ. ಶಿವಣ್ಣ ನಂಗೆ ಗಾಡಿ ಕಲ್ಸೋದಿಲ್ವಾ? ಗಾಡಿ ನಿಂಗೆ ರಾಮಪ್ಪ ಚಂದ ಹೇಳಿ ಕೊಡ್ತಾನ. ಈಗ ಸಹ ಯಾರಿಗೆ ಗಾಡಿ ಬಿಡ್ತಾ ಇದ್ದಾನು? ಶೇ ನಾನ್ ಸಹ ಹೋಗ್ಬೇಕಾ? ಎಂತದ? ಮಧ್ಯದಲ್ಲಿ ಹೋಗ್ಬಿಡ ಮಾರೆ, ಗಾಡಿ ಜರ್ಕೊಳ್ಳೋದು ಕಷ್ಟ. ಇದು ರಾಮನಿಗೆ बहुत सही लग रहा है वो। ಇದು ಸಹ ರಾಂಪನಿಗೆ. ಅವ ಬರುವ ಮುಂಚೆ ತಿಂದು ಮುಗಿಸುವ. ಬಂದ ಸಾವ್. ಸ್ನಾನ ಮಾಡಿದ್ಯಾನ? ಗ್ಯಾಪ್ ಸಿಗ್ಲಿಲ್ಲ. ಇದೆಂತ ಕಾಲು ಗಂಟೆಲಿ ಮಣ್ಣು ಗಾಡಿಯಿಂದ ಬಿತ್ತಿರ? ಅದು ಓ, ನೈ ನೈ ಗಾಡಿಗೆ. ಅದಾಗಿದ್ದು. ನೀನು ರಾಂಪಣ್ಣ ಹಾ? ನೀವು ಗಾಡಿ ಚಂದ ಬಿಡ್ತೀರಂತೆ, ನಂಗೆ ದುಡ್ಡು ಬೇಕು. ಸಾಕು ತಿನ್ನಿರ. ಎಂತ ಹಂದಿ ಹೊಡಿಲಿಲ್ಲ? ಆಹಾ. ಇವತ್ತು ರಾತ್ರಿ ಶಿಕಾರಿಗೆ ಹೋಗುವ. ओ, ಹಾ ಈ ಶಿವ ಇಲ್ಲೋದ್ಯ ನಾಯಿ ಹೀಗೆ ಸಿಕ್ಕಿದ್ರೆ ಗ್ರಾಚಾರ ಬಿಡ್ತೇನೆ. ಏ ಶಿವಣ್ಣ ಎಲ್ಲಿ ಕೊಡುದು? ಶಿಕಾರಿ ರಾತ್ರಿ ಹೇಳಿದ ಬಾಕ್. ಅಥವಾ ಈಗಂತೆ ಕೊಡಿದ್ದು? ವಾವ್. ಟ್ರೀ ಹೌಸ್. अमेजिंग। ಕಮಲ ತಲೆಯಲ್ಲಿ ನಡೆಯುದು. ಕೈಯಲ್ಲಿ ಕೋಲ್ ನೋಡ ಮಂಗ ಈಗ ಬೀಳ್ತದೆ. ಓಟ. ಮರ್ಯಾದೆ ಇಲ್ದ ನಾಯಿ ಹಂದಿ ಎಲ್ಲ ಹೊಡಿಲಿಕ್ಕಿಲ್ಲ ಅಂತ ಅರ್ಥವಿಲ್ಲ ನಿನಗೆ. ಅಡ್ಬೆ ಬುದ್ಧಿ ಮಾಡ್ಕೊಂಡು ಊರಿಡಿ ತಿರುಗುದೇ ಆಯ್ತು. ಹಂದಿ ಹೊಡೆದದ್ದು ಯಾರು ಮಾರೆ? ಕೋಳಿ ಹೊಡೆದವನು ಸಾವು. ಬಾಯಿ ಬಿಟ್ರೆ ಸುಳ್ಳು, ಮಾನ ಮರ್ಯಾದೆ ಎಂತ ಸಹ ಇಲ್ಲ ನನಗೆ. ಕಮಲ, ಸತ್ಯ ಕೋಳಿ ಹೊಡೆದದು ಹಂದಿ ಅಲ್ಲ. ನೋಡು ನೀ ಅಂತ ಮಾತಾಡ್ದ ವ್ಯವಹರಿಸಿ, ನೀ ಅಂತ ಮಾತಾಡ್ದ. ಸರಿಯಾದ ವಯಸ್ಸಲ್ಲಿ ಮದುವೆ ಆಗಿದ್ರೆ ಇಷ್ಟು ದೊಡ್ಡ ಮಕ್ಕಳು ಇರ್ತಿದ್ರು. ಆ ಮಕ್ಕಳನ್ನ ಹೀಗೆ ಹಾಳು ಮಾಡ್ತಿದ್ಯಾ? ಇಷ್ಟು ಪ್ರಾಯ ಆದ್ರೂ ಬುದ್ಧಿ ಬರಲ್ಲ ನೋಡು ಅಡ್ಡಬ್ಬೆ. ನೀನು 13 ವರ್ಷಕ್ಕೆ ಮದುವೆ ಆದ್ರೆ ನಾನೆಂತ ಮಾಡ್ಬೇಕು ಮಾರೀತಿ? ನೀ ಎಂತಾನೆ ಕೊಡ್ದ? ನೀ ಎಂತಾನೆ ಕೊಡ್ದ? ಈ ಮುದುಕನೊಟ್ಟಿಗೆ ಸೇರಿ ಮಗು ಕೊಂಡ. ಅಲ್ಲ ಕಮಲ, ನೀನು ತಲೆಯಲ್ಲಿ ಎಂತ ಉಂಟು? 18 ವರ್ಷ ತುಂಬಿದಷ್ಟೇ ಅಂತಾನ? 3ನೇ ಕ್ಲಾಸ್ ತನಕ ನಾವಿಬ್ರು ಒಟ್ಟಿಗೆ ಕಲ್ತದ್ದು ಗೊತ್ತುಂಟಲ್ಲ? ಆವಾಗ್ಲೇ ನೋಡಿದ್ದೇನೆ ನೀನು ಅಡ್ಬೆ ಬುದ್ಧಿಗಳನ್ನು. ಕಮಲ ನಿನ್ಗೆಂತ ಅಮಲ ಎಂತ ಒಟ್ರಾಸಿ ಮಾತಾಡುದು? ಮುಚ್ಚೆ ಬಾಯಿ ನೀನು. ನೀ ಮನೆಗ್ ಬಾರ, ನೀನು ಬೊಜ್ಜ ಮಾಡ್ಲಿಕ್ಕುಂಟು. ನಿಂಗೆ ಬೊಬ್ಬೆ ಹೊಡೆದು ನನ್ನ ಸ್ವರ ಹೋಗಿದೆ. ಭಯಂಕರ ಹೆಂಗಸ ಮಾರೆ, ಅದಕ್ಕೆಲ್ಲ ನಾನು ಶಾಲೆ ಬಿಟ್ಟದ್ದು. ಕರ್ಮ. ಇವತ್ತು ಶಿಕಾರಿ ಬೇಡವಂತ ಮಾರೆ. ಇವತ್ತು ನಿಂಗೆ ಬಜ್ಜೆ ಮಾಡ್ಲಿಕ್ಕೆ ಉಂಟಲ್ಲ ಸಾವು. ನಿನ್ನೆ ರಾತ್ರಿ ಶಿಕಾರಿ ಮಾಡಿ ನಿದ್ದೆ ಇಲ್ಲ. ಶುರುವಿಗೆ ನಿಮಗೆ ಕೊಡುದಂತ ಸೀದಾ ಬಂದದ್ದು. ಸರ್ ಬೇಜಾರಾಗ್ಬೇಡಿ ಸರ್, ಹಂದಿ ಒಂದ್ ಸ್ವಲ್ಪ ಸಣ್ಣದುಂಟು. ಬರುವ ಸಲ ಒಂದು ಒಳ್ಳೆ ಶಿಕಾರಿ ಮಾಡ್ತೇವೆ ಸರ್. ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಸರ್, ಜಾಗದ ಕಾಲೊಂದು ಕೊಡುದು ನಮ್ ಧರ್ಮ ಅಲ್ಲ ಸರ್. ಅದೇ ಫಾರೆಸ್ಟ್ ಆಫೀಸರ್. ನಮಸ್ತೆ ಏನು ರಘು, ಆರಾಮಾಗಿದ್ದೀರಾ? ಆರಾಮ್ ಸರ್. ಏನ್ರಿ ಸೌಂಡು? ರಿಪೇರಿ ನಡೆಸಿದೆ ಸರ್. ओ, ಶಿಕಾರಿ ಮಾಡ್ತೀವಿ ಶಿಕಾರಿ ಮಾಡ್ತೀನಿ. ಏನು ಈ ಡಿವಿಷನ್ ಅಲ್ಲಿ RFL ಅಂತ ತುಂಬಾ ಹರಡ್ತಿದ್ದೀರಾ ಸರ್? ಹಾಗೆ ಬಿಟ್ರಿ ಜನ ಕಾಡ್ಲಿ ಇರೋ ಪ್ರಾಣಿಗಳನ್ನೆಲ್ಲ ತಿಂದು ತೆಗ್ಬಿಡ್ತಾರೆ. असल वो इलीगल है ना। ನೀವು ಆಫೀಸ್ ಒಳಗಡೆ 3 ಜನ ಹಾಕಿ ರುಬ್ತಾರೆ, ನೀವು ಹೊರಗೆ ಹೋದಾಗ ಜನ ನಿಮ್ಮನ್ನ ಹಾಕಿ ರುಬ್ತಾರೆ. ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಇದು. ಜನರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತಿಳ್ಕೊಳ್ದಿದ್ರೆ ತುಂಬಾ ಕಷ್ಟ ಇದೆ. ಇವತ್ತು ನಾನು ಮಾಂಸ ತಿನ್ನಲ್ಲ, ಗುರುವಾರ ಹೋಗಿ. हाँ। गुरुवार का उपास ಸರ್ವೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ನೋಡ್ರಿ. ಆದಷ್ಟು ಬೇಗ ಸರ್ವೆ ಮುಗಿಸಿ ರಿಪೋರ್ಟ್ ಕೊಡ್ಬೇಕು. ಕಾಡು ಬಿಟ್ಬಿಟ್ರೆ 3 ಊರು ಬಾಕಿ, 3 ಊರು ಬಾಕಿ ಇರುತ್ತೆ. ಓಯ್ ಯಾರದು? ಬಾಯ್ಲೆ ಏನದಲ್ಲ ಇದೆಲ್ಲ ಏನು ಅಂತ ಕೇಳ್ದೆ. ಬಿಜಿಕ್ರೆ ಸೊಪ್ಪು ಅದ್ ನಂಗೂ ಗೊತ್ತು. ರಿಸರ್ವ್ ಫಾರೆಸ್ಟ್ ಇಂದ ಇದೆಲ್ಲ ತಗೊಂಡ್ ಹೋಗ್ತಾ ಇದೀರಲ್ಲ, ಪರ್ಮಿಷನ್ ಇದೆಯಾ? ಎಂತಕ್ಕೆ? ಪ್ರತಿ ವರ್ಷ ಕೋಲಕ್ಕೆ ನಾವು ಕಾಡಿಂದನೇ ತರುದಲ್ಲ. ನಿಮ್ಗೆ ಬೇಕಾದಾಗೆಲ್ಲ ಮರ ಕಡ್ಕೊಂಡು ಹೋಗೋದು ತಪ್ಪು ಅಂತ ಗೊತ್ತಿಲ್ಲ? ಇವತ್ತೊಂದು 3-4 ಹಂದಿ ಹೊಡಿಯು. ಬೇಡ ಮಾರ್ರೆ, ಮುಂದೆ ಸಾಕು. ಆ ಪರಪದ अच्छा, ಮುಂದೆ ये हाइट के लिए निकल चुके ಬನ್ನಿ हैं। ಮಗನೇ. ಹೋಗೋಣ, ನೀನು ಕೊಬ್ಬು ಸ್ವಲ್ಪ ಕರಗ್ಲಿ. ನಿಮಗ್ ಕಾನೂನು ಗೊತ್ತಿಲ್ಲ ಅಷ್ಟೇ. ಎಂತ ಕೇಳುವ ನನ್ನ ಪ್ರಾಬ್ಲಮ್ ಅಲ್ಲ. ಇನ್ಮೇಲೆ ಈ ಕಾಡಲ್ಲಿ ಏನೇ ಮಾಡ್ಬೇಕು ಅಂದ್ರೂ ನಾನು ಪರ್ಮಿಷನ್ ತಗೋಬೇಕು. ಎಂತ
ಎಂತ ಹೊಸ್ನಾಗ ಪಂಚಾಯತಿ ಇಕೊಳ್ಳು ಶಿವ. ಹಾ. ಕಾಡಿಂದ ಎಂತ ತರ್ಬೇಕಾದ್ರೂ ಈ ಜನದ್ದು ಪರ್ಮಿಷನ್ ಬೇಕಂತೆ. ಹೌದಾ ಪರ್ಮಿಷನ್ ತಗೊಳ್ಬೇಕಾ? ಪರ್ಮಿಷನ್ ಇಲ್ಲದೆ ಹೋದ್ರೆ ಸರ್ಕಾರ ಬಿಡ್ಬೇಕಲ್ಲ. ಸಾಮರೆ ನೀವು ನಿಮ್ಮ ಸರ್ಕಾರ ಬರ್ಲಿಕ್ಕಿಂತ ಮುಂಚೆ ನಾವಿದ್ದದಿಲ್ಲಿ ಹಾಗೆ ನೋಡಿದ್ರೆ ನೀವು ನಮ್ಮ ಪರ್ಮಿಷನ್ ತಗೊಂಡಿದ್ದೀರಾ? ತಗೊಂಡಿದ್ದೀರಾ? ಇಲ್ಲ ಪರ್ಮಿಷನ್ ಎಲ್ಲ ಎಂತ ಬೇಡ ಹೊಸ್ನಾಗ, ನೀವು ಹೊರಡಿ. ಹಾ, ಹೊರಡಿ ನೀವು ಹೊರಡಿ ಮನೆ. ಬಿಸಿಲಲ್ಲಿ ಎಂತ ಇದು ನಿಮ್ಮನ್ನೆಲ್ಲ ಫಾರೆಸ್ಟ್ ಅಲ್ಲಿ ಓಡಲಿ ಬಿಟ್ಟಿದೆ. ನಕ್ಷೆ ಅಲ್ಲ ಇಲ್ಲಿ ಪರಪಾದಲ್ಲಿ ಬರ್ತದೆ. ಗೊತ್ತಿಲ್ವಾ? ಅವರು ಸಹ ಅದೇ ಹುಡುಕುದಾ? ಹೌದಾ? ಹುಡುಕಿ 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 ನೀವು एक्चुअली उनके लिए वो एक रिसोर्स है ना। ये भले इनके लिए इलीगल ರವಿ ಸರ್? ರಾತ್ರಿ ಪರಪಾದಿ ಹತ್ರ ಬೀಟ್ ಹಾಕಿ. ಸರಿ ಸರ್. ಅಚ್ಚು ನನ್ನ ಅಜ್ಜನ ಕಥೆ ಹೇಳಿಲ್ಲ ನಿಂಗೆ? ಮತ್ತೆ ಶುರು ಮಾಡಿ. 1850 मैं वही देख रहा हूँ। ರಾಜ ಮಾಡ್ತಾಂಡ कितना इनोवेटिव आइडिया है। ಆಗಿನ ರಾಜ ಮತ್ತೆ ನನ್ನ ಅಜ್ಜ ವೀರ ಪರಾಕ್ರಮಿ ತನಿಯ ಕ್ಲೋಸ್ ಫ್ರೆಂಡ್ಸ. ಹಾಗೆ ಒಂದ್ಸಲ ಬೇಟೆಯಾಡ್ಲಿಕ್ಕೆ ಹೋಗುವ ನನ್ನ ಅಜ್ಜನ ಕರ್ಕೊಂಡು ಹೋದ್ರಂತೆ. ಹಾಗೆ ತಮಾಷೆ ತಮಾಷೆಯಾಗಿ ಮಾತಾಡ್ತಾ 14 ಕಂದು ಹೊಡ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಇನ್ನೊಂದಿತ್ತು. ಎಂತ ಅಂದ್ಯ? ಅಲ್ಲ ಮಾರೆ, ಹುಲಿ. ಯಪ್ಪ ಮತ್ತೆಂತ ಇದು? गन भी है। ಏ ಏ ಎಂತ? ನಂಗೆ ಅಂತ ಕಾಣಿಸ್ಲಿಲ್ಲ ಮಾರೆ. ನಿಂಗೇನಾದ್ರೂ ಖಂಡಿತಾನಾ? ನನಗೆ ಹುಲಿ ಬಿಟ್ರೆ ಬೇರೆ ಎಂತ ಕಾಣುದಿಲ್ಲ. अच्छा कुछ नहीं था। माय गॉड कुछ भी नहीं था। एक्चुअली वहाँ पे था। ಅವೆಂತದ ಹೊಡ್ತಾಳ ಮಾರೆ ಸಾವು. उन्हें नहीं दिखाई थी। ಶಿವ ಸಿಗದಿಲ್ಲ ಬನ್ನಿ. उनको ऐसा लग रहा है आगे उनको नहीं ली भ्रम हो गया है ना। हाँ, ಆ ಹುಲಿ ಉಂಟಲ್ಲ, Kind of ರಾಜನನ್ನು ತನ್ನ illusion। ಬೇಟೆಯಾಗಿ ನೋಡ್ತಾ ಉಂಟು. ये उसको ಆದ್ರೆ story ರಾಜ ಅದೇ ಹುಲಿಯನ್ನು ತನ್ನ ಬೇಟೆಯಾಗಿ ನೋಡಿ ಗನ್ನು ತೆಗೆದು ಹುಲಿಗೆ ನೋಟ ಇಟ್ಟು ಟ್ರಿಗರ್ ಹೊತ್ತಿತ್ತು. ಟಿಶ್ಕ್ಯಾವ್ ಎಂತ ಟಿಶ್ಕ್ಯಾವ್ ಎಂತ ಇದು? ಗನ್ನು ಫೈರ್ ಆಗುದಿಲ್ಲ ಮರ. ಸಾವು ಫಾಸ್ಟ್ ಆಗಿ ರಾಜನ ಹತ್ರ ಬರ್ತಾ ಉಂಟು. ಪ್ರಪಕ್ಕ ರಾಜನ ಗನ್ನಿ ಕೈ ಹಾಕಿದ ನನ್ನ ಅಜ್ಜ ಗನ್ನನ್ನು ತೆಗೆದು 2 ಸಲ ನೆಲಕ್ಕೆ ಬಡ್ದು ಅಲ್ಲಾಡಿಸಿ ನೆಲಕ್ಕೆ ಗುರಿ ಇಟ್ಟು ಟ್ರಿಗರ್ ಹೊತ್ತಾರೆ. ಪಡಂ ಗನ್ನು ಫೈರ್ ಆಗ್ತಾರೆ. ಹುಲಿ ಖಾಲಿ. ನೆಲಕ್ಕೆ ಬಯರಾದ್ರೆ ಹುಲಿ ಹೇಗೆ ಸಾಯುದು? ಗುಂಡು ನೆಲಕ್ಕೆ ಬಡದೆ ಪಿಚ್ಚಾಗಿ ಹುಲಿಗೆ ಬಿದ್ದದ್ದ. अरे वाह ಹುಲಿ ಸ್ಮಾರ್ಟ್. ಎಂತ ಸಾಯುದು ಗನ್ನು ಮಾರೆ. what do you ಅದೇ use ಗನ್ನನ್ನು ರಾಜ ನನ್ನ ಅಜ್ಜನಿಗೆ ರಾಜ್ಯಸಭೆಯಲ್ಲಿ ಉಡುಗೊರೆಯಾಗಿ ಕೊಟ್ಟದ್ದು. ಗೊತ್ತಾಯ್ತಾ? फिर से वही। वही सेम है। ಓಡಿರ ಪೆಟ್ಟು ಬಿದ್ದಿದೆ. ರಾಮರನ್ನ ಹೊಡಿ ಹಳಪೆ. ಮತ್ತೆ ಹೊಡ ಲಚ್ಚು. ಅವು ಪ್ರಯೋಜನ ಎಂತ ಕರ್ಕೊಂಡು ಬಂದಿದ್ದು? ನಾನೆಲ್ಲ ಮರಿ ಅಚ್ಚನ ಗಣ್ಣಲ್ಲಿ. ನಮ್ಮ ಶಿಕಾರಿಗೆ ಬಂದ್ರೆ ನಿನ್ನ ಕಾಲು ಗಂಟು ಮುರಿತೆ. ದೊಡ್ಡ ಬಾರೆ. ನಂಗಾಗುದಿಲ್ಲ ಮಾರೆ. ಯಾವ ಸಿಕ್ಕ ಗಂಟೆ ಸಾವು ಇಟ್ಕೊಂಡು ನಾಲ್ಕು ಕುಯ್ಯ. ಸ್ವಲ್ಪ ದೂರ ನಿಂತು ಆಯ್ತು ಬ್ಯಾಸ್ ಆಯ್ತು. मारते हैं। ಹಾಗೆ ಯಾ ಬರ್ಸಿ ಹಂತಿ. ಮತ್ತೆ ಹೇಳಿಲ್ಲ ಬಿತ್ತಲ್ಲ. वो सुअर है ना। ಸಿಕ್ಕಿದ್ರೆ ಮಾಂಸವೇ ನೋಡಿ ಉಂಟಲ್ಲ. ಎಷ್ಟು ದೊಡ್ಡ ಹಂದಿ ಮಾರೆ, ಮುಳ್ಳನ ಕುಟುಂಬ ಅಂತ. ಇನ್ನು ನೋಡಿಯಾ उसके रिलेटिव जो ಸಾವು ನಿನ್ನಷ್ಟು ತಾಣ ನಮ್ಗಿಲ್ಲ. ಒಂದೇ ಸಾಕು ಹಿಂದೆ ಹೋಗುವ. ಇಷ್ಟ ದಮ್ಮ ಮಾರೆ ನಿನ್ನ ಸಾವು. ಕಟ್ ಹೊಡು. ಶಿವ ಎಂತ ಆಗ ಹಂದಿ ಇದೇ ಜಾಗದಲ್ಲಿ ಹೊಡೆದಲ್ಲ ನೀನು? ಅದು ಸಿಗುದಿಲ್ಲ ಅಂತ ಹೇಳಿದಾರಣ. ಬನ್ನಿರ ಭಾಷೆ ಇಲ್ಲದ ಆದ್ರೂ ಹುಡುಕೋಣ ಅಂತ ಇಲ್ಲಿ ಹುಡುಕಿದ್ರೆ ನಿನ್ನ ಅಜ್ಜನ ಪಿಂಡ ಸಿಗ್ತದೆ. ಬಾ ನಿನ್ನ ಅಜ್ಜನ ಪಿಂಡ ಸಹ ಇಲ್ಲೇ ಇಟ್ಟದ್ದ. ओरिजिनल वाला जो उन्हें दिखाई दिया था वो यही पे है। ಹಂದಿ ಹೊಡೆದ ಅಮ್ಮನಿಗೆ ಗೊತ್ತಾರೆ ಗ್ಯಾರಂಟಿ ಹೊಡಿತಾಳೆ. ನಾನು ಹೊಡಿಲಿಕ್ಕೆ ಬಿಡ್ಬೇಕಲ್ಲ. ಆ ಕಾಲದನಿಗೆ ಜಾಗದ ಲೆಕ್ಕದಲ್ಲಿ. ಇದು ಮತ್ತೆ ಇನ್ನೊಂದು ಕಾಲು ನನ್ನ ಅಜ್ಜನ ಗನ್ನಿಗೆ. ಆಯ್ತಾಯ್ತು ತುಂಡು ಮಾಡ. आई थिंक वो अपने गांव वापस लौट कर आ चुके हैं। वो शिकारी करके आ गए हैं। अच्छा वो सपना देख रहे हैं। ये तो वही बच्चा है ना जो स्टार्टिंग में हमको वो भागता है सबसे पहले वो देवत के पीछे। जब उसके एग्जैक्टली और उसके और लगता मम्मा है का वो पास। बच्चा जो है ये वही है। हाँ ये उसके माँ के पास जाके
माँ वो घर कितने अच्छे दिखाई दे रहे हैं ಎಷ್ಟು ಸರ್ತಿ ಹೇಳಿದ್ರು ಈ ನಾಯಿಗೆ ಅರ್ಥವೇ ಆಗುದಿಲ್ಲ. ಕೊಂದು ತೆಗಿತೀನಿ ನಾನು. ಮತ್ತೆ ಶಿಕಾರಿ ಗೊತ್ತಾ ನೀನು? ಮತ್ತೆ ಶಿಕಾರಿ ಗೊತ್ತಾ ನೀನು? ಎಂತಾಯ್ತಾ? ಅದನ್ನ ಬಾಯಿ ಬಿಟ್ಟು ಬೇರೆ उनको ಹೇಳಿದ್ಕ मना किया ಅಡಕ್ಕೆ था ನಾಯಿ. उन्होंने ಏ ಶಿವ ಹಸಿ ಶಿಕಾರ ಆಗ್ತುಂಟು ಅಮ್ಮನ ಹತ್ರ ಕರ್ಕೊಂಡು. ತಿನ್ಲಿಕ್ಕೆ ಎಂತ ಉಂಟ ಕೇಳ ನೀವು ಬಂದು ನಮ್ಗೆ ಮರ್ಯಾದೆ ಕೊಡ್ತೀಯಲ್ಲ ನನ್ನ ಮಾತು ಕೇಳಿ. हाँ ये उनके स्कूल में ಜೋರ್ ಪೆಟ್ಟು ಬಿತ್ತನಾ? ಹಾಗೇನಿಲ್ಲಪ್ಪ. ಅವನಿಗೆ ತಿಂದ ಅಭ್ಯಾಸ उससे ಉಂಟಾ बहुत पड़ी जोर से यार बाइक मुझे ए, बहुत शिवा, अच्छी लगती हाँ। है ರಾತ್ರಿ ಎಲ್ಲಿಗೆ ಹೋದದ ಅದು ಅಮ್ಮ ಒಬ್ಬರೇ ಇದ್ದದಲ್ಲ ಮನೆಯಲ್ಲಿ, ಹಾ. ಅವ್ರಿಗೆ ಹೆದರಿಕೆ ಆಗ್ತದೆ ಅಂತ ಹೋಗಿ ಮಲಗಿತ್ತು. ಅಲ್ಲ ಅಷ್ಟು ಮಾಡಿ ಸಹ ಹೆಂಗಸಿ ಕರುಣಿಲ್ಲಲ್ಲ ಮಾರೆ. ನಿಲ್ಲಿ ಸಹ ನಂಗೆ ಇಲ್ಲಿ ಮಾತಾಡ್ಲಿ ಹೋಗ್ಲಿ. ಮಾತಾಡೋಣ. ನಮಸ್ಕಾರ ಎಂಚೋಲರ್. ನೀವು ಹೋಗಿರಿ, ನಾನೊಂದು ಬೆನ್ ತೋರಿಸಿ ಬರ್ತೇನೆ, ಗನ್ ತೋರಿಸಿ ಬರ್ತೇನೆ. ಯಪ್ಪ ಒಳಗೆ ಕರ್ಕೊಂಡು ಹೋಗಿ ಬೇರೆ ಗಾಡಿ ಏನೋ ಮಾಡಿಸಿ. ಹಾ ಸುಧಾರಿ ಸರ್ ಸರ್ ಅದು ಪೇಮೆಂಟ್ ತಡ ಆದ್ರೆ ಕೆಲ್ಸಕ್ಕೆ ಜನ ತರೋದು ಹೇಗೆ ಸರ್? ಏನ್ ಮಾಡದ್ ಹೇಳಿ, ಯಾರೇ ಫೋನ್ ಸಸ್ಪೆಂಡ್ ಆಗಿ ಒಂದು ಬಿಲ್ಲು ಪಾಸ್ ಆಗ್ತಾ ಇಲ್ಲ. ಅಲ್ಲ ಸರ್, ಅವರೆಲ್ಲ ಕೆಲಸ ಸರ್ ನೀವೇ ಮಾಡ್ತೀರಾ, ಪೇಮೆಂಟ್ ವಿಷಯ ಬಂದಾಗ ಹೀಗೆ ಹೇಳಿದ್ರೆ ಹೇಗೆ ಸರ್? ಸ್ವಲ್ಪ ಟೈಮ್ ಸುಧಾಕರ್, ಏನೋ ಒಂದು ಮಾಡೋಣ ಬನ್ನಿ. ಹಾ ಸರ್. ಸರ್ ಅದು ದನಿಗಳು ಮನೆಗೆ ಬರ್ಲಿಕ್ಕೆ ಹೇಳಿದ್ರು, ಓ. ನಾನ್ ನಿಮ್ಗೆ ಹೇಳಿದ್ದೆ ಸರ್, ಮರ್ತೇ ಬಿಟ್ಟಿದೆ. ನೀವು ಹೋಗ್ಲೇ ಇಲ್ವಾ ಅಂತ. ಇಲ್ಲ ಹೋಗ್ತೀನಿ. ಸರ್ ಬರ್ತೇನೆ ಸರ್. ಹಾ. ಹಾ. ಆರಾಮಲ್ಲ? ಸರ್ ನಿನ್ನೆ ರಾತ್ರಿ ಕಾಡಲ್ಲಿ 2 ಸಲ ಫೈರ್ ಆಗಿರೋ ಸೌಂಡ್ ಕೇಳಿದೆ ಸರ್. ಶಿಕಾರಿ ಆಗಿರೋದಂತೂ ಗ್ಯಾರಂಟಿ. ಎಷ್ಟು ಹುಡುಕಿದ್ರು ಸಿಕ್ಲಿಲ್ಲ ಸರ್. ಆದ್ರೆ ಪರಪದೆ ಹತ್ರ ಇದೊಂದು ಸಿಕ್ತು ಸರ್. ಏನದು? ದೈವದ ತಲೆಪಟ್ಟಿ. वो जो सुमार पहले हमने वर्ष देखा था हड़ताली ना, वो कांड गायब था। हो गए थे, वो उनका है शायद. हाँ जो ರಾಜನ ಗಿರೀಟಕ್ಕಿಂತ crown ಜಾಸ್ತಿ type ಮರ್ಯಾದೆ का ಹೋಗಿದೆ. एग्जैक्टली वो कितना पुराना हो गया अब. ದೊಡ್ಡ जो वो गायब हुए थे उस समय. ಆದ್ರೆ 40 ಕೆಜಿ ಉಂಟು. ಕಾವು 40 ಕೆಜಿ ಇದ್ರೆ ಹಂದಿ 500 ಕೆಜಿ ಉಂಟಾ? ಹಂದಿ 40 ಕೆಜಿ ಮಾರೆ. वो क्या खाने पे है? ಒಳಗೆ ಟೇಬಲ್ ಮೇಲೆ ಒಂದು ಚೀಲ ಉಂಟು, ತಗೊಂಡು ಮಾತಾಡಿ. ಇನ್ನೊಂದು ಹೇಳಲಿಕ್ಕಿತ್ತ, ನಿಮ್ಮ ಜಾಗದ ಪತ್ರ ಎಲ್ಲ ಒಮ್ಮೆ ಸರಿ ಮಾಡಿಸ್ಕೊಳ್ಳಿ ಆಯ್ತು. ಡಿಪಾರ್ಟ್ಮೆಂಟ್ ನವರು ಸರ್ವೆ ಎಲ್ಲ ಶುರು ಮಾಡಿದ್ದಾರೆ. ಸರ್ವೆ ಎಲ್ಲ ಶುರು ಮಾಡಿದ್ರ? ನಿನ್ನನ್ನೆಂತ ಕರ್ಸಿದ್ ಮತ್ತೆ? ನನ್ನ ಹತ್ರ ಹೇಳಿಲ್ಲ ಅವರು. ನೀ ಸುಮ್ಮನೆ ಮಾರೆ, ನೀವು ಸರಿ ಮಾಡಿಸ್ಕೊಳ್ಳಿ ಆಯ್ತಾ? ಹಾದನಿ ನೀವು ಹಾ ಹಾ ಹೇಳ್ತಾ ಸುಮಾರು ವರ್ಷ ಆಯ್ತು. ಹಾಗಲ್ಲ ದನಿ, ನಮ್ಮವ್ರಿಗೆ ಗೊತ್ತಾಗುದಿಲ್ಲ. ಗೊತ್ತಾಗಿದ್ರೆ ನನ್ನ ಹತ್ರ ಕೇಳ್ಬೇಕು ಮಾರ್ರೆ. ಮತ್ತೆ ನನ್ನ ಯಾಕೆ ಕಳ್ಸಿದ್ ನೀವು? ನೀ ಸುಮ್ಮನೆ ಮಾರ, ಸಮಾಧಾನ ಮಾಡ್ಕೋ ಸ್ವಲ್ಪ. ಹಾಗೆ ಗೊತ್ತಾಗಿದ್ರೆ ನೀವು ಇದ್ದೀರಲ್ಲ. ನಾನಿದ್ದೇನೆ. ಮುಂದಿನ ಸಾರಿ ಚುಕ್ಕಿ ಚುಕ್ಕಿದೆ ಅಂತಾರು ಸಿಗ್ತದ ಅಂತ ನೋಡು. ಆಯ್ತು, ಕೋಲೊಂದು ಮುಗಿಲಿ ಅಲ್ಲ. ಚುಕ್ಕಿ ಚುಕ್ಕಿದೆ ಅಂತ ಚಿರತೆಯ ಜಿಂಕೆಯ ತಕೊಳ್ಳ ಮದ್ದು. ವೆಂಕಟರಮಣ उनको उनके लैंड के पेपर्स मांग रहे हैं. ಜಗ ಮೋನ, ಈ ತರಕಾರಿ ಅಕ್ಕಿ ಮುಡಿ ಎಲ್ಲ ಸಾಹೇಬ್ರ ಜೀಪಿಗೆ ಲೋಡ್ ಮಾಡಿ ಬೇಗ. ಬನ್ನಿ ಬನ್ನಿ. घर कितना अच्छा ಏನದು? है. ನೀವು ನೆಂಟ್ರು ಮಾರ್ರೆ, ಎಂತಾರು ಕೊಡದೆ ಹಾಗೆ ಕಳಿಸ್ಲಿಕ್ಕೆ ಆಗ್ತದ? ಬನ್ನಿ ಚಾ ಕುಡಿತ ಮಾತಾಡುವ. एक्चुअली वो रॉयल फैमिली से बिलोंग करते हैं, तो उसकी वजह से इतनी बड़ी ಊರು प्रॉब्लम. ಹೇಗಾಗ್ತಾ ಉಂಟು ಅಂತ ಕೇಳೋದು ಬೇಡ ಅಲ್ಲ. ಸರ್ವೆ ಎಲ್ಲ ಮಾಡ್ಲಿಕ್ಕೆ ಹೊರಟಿದ್ದೀರಂತೆ. ನಮ್ಮೂರಿನ ಜನ ಗೊತ್ತಲ್ಲ, ಈ ಕಾಡನ್ನೇ ನಂಬ್ಕೊಂಡಿರೋರು, ವಿದ್ಯಾಭ್ಯಾಸ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಹಿಂದಿನ ಆಫೀಸರ್ ನನ್ನೊಟ್ಟಿಗೆ ಒಳ್ಳೆದ್ರಲ್ಲಿದ್ರು. ನೀವು ಸಹ ಏನು ತೊಂದರೆ ಆಗದ ಹಾಗೆ ನೋಡಿ ಆಯ್ತಾ? ಏನೂ ತೊಂದರೆ ಆಗದೆ ಇರೋ ಹಾಗೆ ನೀವು ನೋಡ್ಕೊಂಡು ಹೋದ್ರೆ ಒಳ್ಳೇದು. ನಮ್ ಕೆಲಸ ನಡೀತಾನೆ ಇರುತ್ತೆ ಬಿಡಿ. ಹಬ್ಬ ಏನಾದ್ರು ಇದ್ರೆ ಹೇಳಿ, ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಹೆಂಡತಿ ಬೇರೆ ಮನೇಲಿಲ್ಲ, ನಾನು ಯಾವ್ದಕ್ಕೂ ಅಡ್ಜಸ್ಟ್ ಆಗಲ್ಲ ಅಂತ ಬಿಟ್ಟು ಹೊಟ್ಟೋದು. ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೌಂಡ್ರಿ ಇಲ್ಲಿವರೆಗೂ ಬರುತ್ತೆ. ಈ 2 ಜಾಗದಲ್ಲಿ ಎನ್ಕ್ರೋಚ್ಮೆಂಟ್ ಇದೆ. ಇದು ದೇವೇಂದ್ರ ಸುತ್ತೂರ್ದು, ಇದು ಊರವ್ರಿಗೆ ಸೇರಿದ ಜಾಗ. ಸಂಬಂಧಪಟ್ಟವ್ರಿಗೆ ನೋಟಿಸ್ ಕಳ್ಸಿದೀವಿ ಸರ್. ಊರಿನವರಿಗೆ ಬರೀ ನೋಟಿಸ್ ಇಶ್ಯೂ ಮಾಡಿದ್ರೆ ಸಾಕಾಗೋದಿಲ್ಲ, ಮಾತಾಡಿ ಅರ್ಥ ಮಾಡಿಸ್ಬೇಕು. ಸರ್, ಇಲ್ಲಿ ಯಾರಿಗೂ ತಲೆ ಸರಿ ಇಲ್ಲ, ಮಾತಾಡಿದ್ರೆ ಮೇಲೆ ಬರ್ತಾರೆ. ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ ಇದೇ ಕಥೆಗಳನ್ನ ಹೇಳಿದ್ರಿ. ನಾವು ಕೆಲಸ ಮಾಡದಿರೋಕೆ ರೀಸನ್ ಆಗಬಾರ್ದು. ವಾ ಪೊರ್ಲೋಯ ವಾ ಪೊರ್ಲೋಯ ವಾ ಪೊರ್ಲೋಯ ಕೆನ್ನಾಗ ಪಾಡ್ತಾನ ನಿನ್ನ ಹಾದರಿಗೇನ ಬಾಲು ಭಂಡಾರ ಸಂಪೂರ್ಣ ಮುಟ್ಟ ವಿಷಯத்துல கடப்பராஜ பாடல அமிர்தத்துல இதாக கொடுத்து பாடல பொருள் இந்த பால் பண்டார கூட अच्छा, वो एग्रीमेंट के बारे में वहाँ पे बोला है.
वो भी सुअर का फेस, मतलब हाँ। वराह, वो जो शुरुआत में दिखा था वराह वराह। वराह रूपम। हाँ, तो वो विष्णु भगवान का ही तो रूप थे ना वराह। एग्जैक्टली एग्जैक्टली। तो वो वराह रूप को पूजते होंगे ये लोग शायद। तो प्रोबेबली हो सकता है कि वो हमें दिखाया गया वो खुद भगवान हो उस सीन में, क्योंकि वो गायब हो गए उसके बाद फिर दिखे नहीं। वाओ, बहुत अच्छा लग रहा है। ಏನ್ರಿ ಅದು? ಕೋಲ ನೆಡ್ತಿದೆಯಲ್ಲ ಸರ್, ವರ್ಷಂ ಪ್ರತಿ ಹೀಗೆ ಗಮ್ಮತ್ ಮಾಡ್ತಿರ್ತಾರೆ. ಗಾಡಿ ತೆಗೀರಿ. ಮೊನ್ನೆ ಫಾರೆಸ್ಟ್ ನಾವು ಊರ್ನವ್ರ ಹತ್ರ ಎಲ್ಲ ಭಯಂಕರ ಹಾರಾಡ್ತಿದ್ದೆ. ನಾನಲ್ಲಿ ಇರ್ಬೇಕಿತ್ತು, ಅವ್ನಿಗೆ ಎಪ್ಪಗಿರ್ತಿದ್ದೆ. ಜನ ಸ್ವಲ್ಪ ಉಗ್ರವ ಅಂತ ಅಲ್ಲ. ನನಗೆ ಕೋಪ ಬಂದ್ರೆ ಹಾಗೆ, ನನ್ ಕಣ್ಣೆದ್ರು ಅನ್ಯಾಯ ಆದ್ರೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಮೈಯೆಲ್ಲ ಎಂತ ಖಾಲಿ ಆಯ್ತಾ? ಖಾಲಿ. ಶಿವಣ್ಣ, ಬೇಕಿತ್ತಲ್ಲ ಮಾರೆ. ಎಂತ ಇದು ಬೈಕ್ ಇದು ಕೀ ಒಂದು ಸಿಗ್ಬೋದಾ? ಹೇಗೆ? ಅದು ಲೀಲಕ ಬಂದಿದ್ದಾಳೆ, ಅವಳು ನಂಗೆ ಬೈಕ್ ಕಲಿಸ್ತಾಳಂತೆ. ಅವಳು ಯಾವ ಬಂದಿದ್ದು? ಅವಳ ಟ್ರೈನಿಂಗ್ ಮುಗೀತಂತ ಮಾರೆ. ಶುರುವಿಗೆ ಕೆಲಸ ಸಿಕ್ಕಿದ್ರೆ 1,000 ಸಂಬಳ. ಎಂತ? 1,000 ಸಂಬಳ. 1,000? ನೀವು ಒಂದು ನಿಮಿಷ ನಿಲ್ಲಿ, ಬಂದೆ ನಾನು. ಇವನಿಗೆ ಎಂತ ಮಾರೆ, ಸಂಬಳಗಳೆಲ್ಲ ಹೋಯ್ತಾ? 1,000 ಇಡೀ ತಿಂಗಳು ಹೋಗ್ತದೆ. ಶಿವ, ಇಲ್ಲಿ ಬಾ. ಎಂತಮ್ಮ ಕರ್ದದ್ದು? ಜಾಸ್ತಿ ಕುಡಿಲಿಕ್ಕೆ ಹೋಗ್ಬೇಡ. ಇಲ್ಲಪ್ಪ, ಇವತ್ತು ಕುಡಿಯೋದಿಲ್ಲ ನಿರ್ಧಾರ ಮಾಡಿದ್ದೇನೆ. ಫುಲ್ಲು ಕೋಲ ನೋಡು. ಇನ್ನು ನೋಡ್ಬೇಕಷ್ಟೇ. ಲೆಕ್ಕದಲ್ಲಿ ನೀನೇ ಕೋಲ ಕಟ್ಬೇಕಿತ್ತು. ಜವಾಬ್ದಾರಿ ಬೇಕಲ್ಲ. ತಮ್ಮಯ್ಯ ಮರ ನನ್ ಕೋಲ ಕಟ್ಲಿಕ್ಕೆ ಬೇಡ. 7 ಗಂಟೆ ಮಾಯ ಆದಾಗ ನನಗೆ ಮಾಯ ಆಗ್ಲಿಕ್ಕಿಲ್ಲ. ಬದುಕಿ ಗಮ್ಮತ್ ಮಾಡ್ಬೇಕು. ಹೋಗ್ ಗಮ್ಮತ್ ಮಾಡಿ ಸಾಯ್. ಆಗ ದನಿ ಬಂದ್ರಲ್ಲ. ಹಾ ಬಂದೆ. ನಮ್ಮ ಬಿಂಜಕ್ಕ. ನಮಸ್ಕಾರ. ಹುಷಾರಿದ್ರೆ ತಗೊಳ್ಳಿ. ಹಾ ಆಯ್ತು ಆಯ್ತು, ಒಳ್ಳೇದಾಗಿ ಒಳ್ಳೇದಾಗಿ. मुझे कहीं ना कहीं डाउट हो रहा है कि ओह माय गॉड नहीं हीरोइन है ಶಿವ ಎಂತ ಸ್ಟೈಲ್ ಆಗಿ. बिल्कुल। ओए लीला, ये जो लैंडलॉर्ड है ना, वो कुछ तो सही नहीं है। वो सिर्फ नाटक करता है अच्छा होने का। ऐसे ही लग रहा है। ಶಿವ ಎಂತ ಕಾಣ್ಲಿಲ್ವಾ ಅಂತ. ಪ್ರಸಾದ ಅಲ್ಲಿ ವಿತರಣೆ ಆಗ್ತಾ ಇದೆ. ಪ್ರಸಾದ ಭೋಜನ ಸ್ವೀಕಾರ ಮಾಡುವವರು ನೀವು ಹೋಗ್ಬೇಕಾಗಿ ನಿಂತ್ಕೊಳ್ತಾ ಇದೆ. ये वाला जो खाना होता है ना भगवान के मंदिर में जहाँ पे बैठते हैं वो बहुत अच्छा लगता है। ಸೇರ್ಕೊಳ್ಬೇಕು. ಈಚೆ ಬರ. ಪಲ್ಯ, ತೊಂಡೆಕಾಯ್ದು ಪಲ್ಯ. ಓ ಶಿವಣ್ಣ, ಓ ತಗೊಳ್ಳಿಲ್ಲ, ಟ್ರೈನಿಂಗ್ ಮುಗೀತು, ಇನ್ನು ಇಲ್ಲಿ ಇರ್ತಾರೆ. ಹೌದಾ, ಒಳ್ಳೇದಾಯ್ತು. ಶಿವಣ್ಣ ಸಾಕಂತ ಬೇರೆ ಸ್ವಲ್ಪ ಬೇಕಲ್ಲ. ಇಡ್ಲಿ ತಿನ್ನ. ಅವರು ಹಾಗೆ ನನ್ನ ಕಂಡ್ರೆ ತುಂಬಾ ಇಷ್ಟ. ತೊಂಡೆಕಾಯ್ದು ಪಲ್ಯ ನನ್ನ ಲೆಕ್ಕದಲ್ಲಿ. ದೊಡ್ಡ ಚೆನ್ನಾಗಿ ಮಾಡ್ತಿ. ಕೊಡ್ತಾ ಇಲ್ಲ ನಂದು ಟ್ರೈನಿಂಗ್ ಆದ್ರೆ ನಿಂಗೆ ಆಯ್ತು ಆಯ್ತಾ. ಶೋ ಎಲ್ಲ ಮಾಡೋದು ಬೇಡ. ನನ್ನ ನೀನು ಗೆಲ್ಲಲಾರೆ ತಿಳಿದು लगता ತಿಳಿದು. है एक दूसरे को बचपन से जानते हैं। ಅವಳಿಗೆ ಚಿಗುಟಿದ್ದ. ಇಬ್ರು ಕೋಲಕ್ಕೆ ಒಂದದಾಗ್ಬೋದು. ನಮಸ್ಕಾರ ಸರ್. ये जो होते हैं ना वो अपने ऑफिसर्स को हमेशा परेशान हो जाते हैं। पंजे। ओह ये हाँ, ये ऐसा ही क्राउन उन्हें फॉरेस्ट में से मिला है ना। वो जो ऊपर वाला है ना। ಏ ಶಿವ, ಈ ಗುರುವ ಚಂದ ನಲಿತಾನೆ, ಆದ್ರೆ ನಿನ್ನ ಅಪ್ಪನ ಅಪರವೇ ಬೇರೆ ಮರೆ. हाँ, वो उनके फादर थे जो गायब हो गए थे। हो एग्जैक्टली, इसलिए वो उनके पीछे भागे थे हाँ, बचपन में। तो उसी से रिलेटेड उनको सपने भी तो आते। ये देखो आप पटाखे फोड़ रहे। ये मार खाएगा शायद। ಏಯ್ ಯಾರು ಹೊಡಿ ಕೇಳಿದ್ದು? ಪ್ರತಿ ವರ್ಷ ನಾನೇ ಹೊಡಿಯುದು. ಬ್ಯಾಗ್ ಕೊಡು. ಚಂದ ಇಲ್ಲ. ಅಬ್ಬು ಜೊತೆಯಿಂದ ಶುರು ಮಾಡಿದ ಬಾ ನೋಡೋ ಇಲ್ಲಿ
ಇದನ್ನ ತಗೊಂಡೋಗಿ ಕೇಳಿ. ಇಂತ ಬ್ಯಾಗ್ ಕೊಡೋ. ಬ್ಯಾಗ್ ಕೊಡೋ. ಯಾಕೆ ಇನ್ನೊಂದ್ಸಲ ಗರ್ನಾಲ್ ಸೌಂಡ್ ಕೇಳಿಸ್ಬಾರ್ದು. ಸೌಂಡ್ ಕೇಳಿಸ್ಬಾರ್ದು ಅಂದ್ರೆ ಗರ್ನಾಲ್ ಸೌಂಡ್ಲೆಸ್. ಏನ್ ಸೌಂಡ್ ಮಾಡಿದ್ರೆ ಮಾತ್ರನ ನಿನ್ ದೈವ ಕುಣಿಯೋದು. रिचुअल्स का पार्ट है, मतलब सर ज्यादा ही स्ट्रिक्ट ड्यूटी निभा रहे हैं. ಕುಡಿದು ಬಾಯಿ ಬಂದಾಗ ಮಾತಾಡ್ತಿದ್ರಿ, ಜಾಸ್ತಿ ಆಗ್ತಾವ ನಿಮ್ದು. ನಿಮ್ ಶೋಕಿ ಆಚರಣೆಗಳಿಂದ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಶೋಕಿ ಈಗೊಳೆ ಶೋಕಿ ಅಂತೆ. ಹಾಗಂತ ಪ್ರಾಣಿ ಪಕ್ಷಿಗಳ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ವಾ? ಕೇಸ್ ಮಾಡ್ಲಿಕ್ಕೆ ಹೇಳಿ ಕೋರ್ಟ್ ಅಲ್ಲಿ ನೋಡುವ. ಅವುಗಳು ಕೇಸ್ ಹಾಕಿದ್ರೆ ಕೋರ್ಟಲ್ಲಿ ನಿಮ್ ಪರವಾಗಿ ವಾದ ಯಾರು? ನಿಮ್ ದೈವ ಬಂದ್ ಮಾಡುತ್ತಾ? ನಿಮ್ದಿಂತ ವಿಷಯ ಎಂತ? ನಮ್ಮನ್ನೆಲ್ಲ ಕಂಡ್ರೆ ಆಗುದಿಲ್ವಾ? ಇರಾ ಒಂದ್ ನಿಮಿಷ, ನಿಮ್ದು ಬಾರಿ ಆಗ್ತದಂತೆ, ಕೇಳೋರು ಯಾರು ಇಲ್ಲ ಅಂತವಾ? ಇಲ್ಲ ಎಂದವರ ಸಿಟ್ಟು ಬಂದ್ರೆ ಕಂಟ್ರೋಲ್ ಆಗೋದಿಲ್ಲ. ಬಾರಿ ದೈವದ ಬಗ್ಗೆ ಮಾತಾಡ್ತಿದ್ರಿ. ನಮ್ಮ ದೈವದ ಕಾರ್ಯಕ್ಕೆ ಗೊತ್ತಿಲ್ವಂತ ನಿಮ್ಗೆ? ಕೂರ್ಸಿ ಕತೆ ಹೇಳ್ಬೇಕಾ? ಯಾವನೋ ನಿಮ್ಮ ಅಪ್ಪನಿಗೆ ಹೇಳ್ದ, ನಿಮ್ಮ ಅಪ್ಪ ನಿನಗೆ ಹೇಳ್ದ, ನೀನು ಬೀದಿ ದಾಸೆ ಅಂತಾರ ಊರವ್ರಿಗೆಲ್ಲ ಹೇಳ್ಕೊಂಡ್ ತಿರುಗ್ತಾ ಇದ್ದಿ. ನಿನಗೆ ಮಾಡಕ್ ಬೇರೆ ಏನ್ ಕೆಲ್ಸ? ಅಪ್ಪನವ್ರಿಗೆ ಬಂತಲ್ಲ, ಈಗ ನೀವು ಮಾಡ್ಬಾರ್ದು ಅಂತ ಹೇಳಿದ್ರೆ ನಾವು ಮಾಡ್ಬಾರ್ದು. ಎಂತದ ಗಲಾಟೆ ಆಗ್ತಾ ಉಂಟು, ಬಾ ನೋಡುವ. ನೀವು ಹೋಗಿರಿ ದಣಿ, ನಾ ಬರ್ತೇನೆ. ಏ ಅಬ್ಬು ಕರ್ನಾಲ್ ಕೊಡಿ. ಮಾಡ್ತೇನೆ, ಗಡ್ಡಿ ಗಡಿಗೆ ಮಾಡ್ತೇನೆ. ನಿಲ್ಸಿ ನೋಡು. ಶಿವ ಎಂತ ಅವಸ್ಥೆ ನಿಮ್ದು? ಕೋಲ ನಡೀತಿರುವಾಗ ನೀವೆಲ್ಲ ಇಲ್ಲಿ ಎಂತ ಹುಚ್ಚಿಕೊಟ್ಟದು? ಊಟ ಮಾಡ್ತಾರ ನಾಡಬ್ಬ. ಕೋಲಕ್ಕೆ ಬಂದಿದ್ದೀವಿ, ಪ್ರಸಾದ ತಗೊಂಡು ಹೋಗೋದು ಬಿಟ್ಟಿದೆಯಲ್ಲ, ಬೇಕಾ ನಿಮ್ಗೆ? ಬನ್ನಿ, ನಿಮ್ಮ ಸ್ವಲ್ಪ ಮಾತಾಡ್ತಿದ್ವಿ. ನಿಮ್ ದತಿ ಆಗ್ತಾ ಇದೆ, ಹೋಗು ಬನ್ನಿ. ಬನ್ನಿ, ಹಿಂಗೆ ಮುಂದುವರಿತಾ ಇದ್ರೆ ನಿಮ್ಮ ಆಚರಣೆ ಆಡಂಬರ ಎಲ್ಲ ಬನ್ನಿ ನಿನ್ನ ಅಪ್ಪನಿಗೆ ಹುಟ್ಟಿದವನಾದ್ರೆ ಬಂದ್ ಮಾಡ್ಸ. ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನ್ ನೋಡ್ತೀನಿ. ಬ್ಯಾವರ್ಸಿ ಹೇಳಿದ್ರೆ ಬಾಯಿ ಬರೋದಿಲ್ಲ ನಿನ್ಗೆ. ಒಬ್ಬ ಗೌರ್ಮೆಂಟ್ ಆಫೀಸಲ್ಲಿ ಹೀಗೆಲ್ಲ ಮಾತಾಡುವ ಗೊತ್ತಾಗೋದಿಲ್ವಾ ನಿನ್ಗೆ? ನೀವು ಹೊಡಿ ಸರ್, ಹೊಡಿ. ಕೋಲ ನಿಲ್ಲಿಸ್ಬೇಕಂತೆ. ಕೋಲ ನಿಲ್ಲಿಸ್ಬೇಕಂತ ಗೋಳಿ ಮಗನನ್ನು ಕಡಿತೇನೆ. ತಲ್ವಾರ್ ಕೊಡ. ಆದ್ರೂ ನೀವು ನನ್ನ ತಡಿಬಾರ್ದಿತ್ತು ದನಿ. ತಡಿಬಾರ್ದಿತ್ತು. ಕೋಲ ನೋಡು. ये तो वही जगह थी ना. ಎಂತ ಕನಸು ಬಿತ್ತ? ನಿಂಗೊಂದು ಬೇಡದ ಕನಸು ಬೀಳುದು ಯಾವಾಗ ನಿಲ್ತದ ಮಾರೆ ಕರ್ಮ. ನಿಮ್ಗೆ ಮಾರಿಗಳಿಗೆ ಕೋಲ ಮುಗಿಸಿ ಮನೇಲಿ ಮಲಗ್ಲಿಕ್ಕೆ ಆಗುದಿಲ್ಲ ಅಲ್ಲ? ವರ್ಷ ಇಡೀ ವ್ಯಾವರ್ಸಿಗಳಾಗಿ ಊರಲ್ಲಿ ಬಲಿ ಬರುದಾಯ್ತು. ಒಮ್ಮೊಮ್ಮೆ ನಿಮ್ಮನ್ನ ನೋಡುವಾಗ ಚಾದಲ್ಲಿ ವಿಷ ಹಾಕ್ಬೇಕು ಅಂತ ಆಗ್ತದೆ. ನಿಂಗೆ ಹೀಗೆ ಬದುಕಲಿಕ್ಕೆ ಹೇಗೆ ಸಾಧ್ಯ ಮಾರೆ? ಅದೇ ಗಮ್ಮತ್ತ. ಈಗಳ ನಾಯಿ ತಿಂಡಿ ತಿಂದು ಹೋಗು, ಹಾಗೆ ಹೋಗ್ಬೇಕು. ಎಂತದೆ उसको अंदर भी नहीं जाने दे रहे. ಎಂತಾದ್ರೂ ಮಾಡಿ ಬರದಿನ ನಾನು ಚೂಟಿದ್ದು. ಯಾರಿಗೆ ಚೂಟಿದ್ದು? ನಿನ್ನೆ ಅವಳಿಗೆ ಇವ ಚೀಟಿದ್ದೆ. ಎಲ್ಲಿಗೆ ಚೂಟಿದ್ದು? ಎಲ್ಲಿಗೆ ಅಂತ ನಂಗೆ ಸಹ ಗೊತ್ತಿಲ್ಲ. ಕುಂಡೆಗಾಗಿರ್ಬೋದು. इनको बुरी बात है. ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅದು ನಿನ್ನೆ ತಮಾಷೆಗೆ ಮಾಡಿದ್ದು. ತಮಾಷೆಗ? ನಾನು ನಿಜ ಅಂತ ಎಣಿಸಿದ್ದು? ಇಲ್ಲ ಇಲ್ಲ ತಮಾಷೆ ಅಲ್ಲ, ತಮಾಷೆಗ ತೊಂದರೆ ಶಿವಣ್ಣ. ನಿನ್ನೆ ಹಾಗೆ ಮಾಡಿದ್ದು ಭಾರಿ ಒಳ್ಳೆದಾಯ್ತು. ನಿಮ್ಗೆ ಅದು ಬೇಜಾರಾಗ್ಲಿಲ್ವಾ? ಬೇಜಾರ? ನಂಗೆ ತುಂಬಾ ಖುಷಿ ಆಯ್ತು ಅಂತ. ಅಲ್ಲ ಮಗ, ನಿಮ್ಮ ಪ್ರಾಯದಲ್ಲಿ ನಾನು ಸಹ ಅದೇ ಮಾಡಿ. ಹೌದಾ? ಈ ವಿಷಯದಲ್ಲಿ ಒಂದು ಫುಲ್ ಸಪೋರ್ಟ್. ಥ್ಯಾಂಕ್ಸ್. ಎಂತ ಸಾವಿದಪ್ಪ ಮರಿವ. ನೀವು ಯಾವ ವಿಷಯದ ಬಗ್ಗೆ ಮಾತಾಡೋದು? ಅದೇ ನಿನ್ನೆ ಶಿವಣ್ಣ ಫಾರೆಸ್ಟ್ ಆಫೀಸ್ಗೆ ಬೈದದ್ದು. ಯಾಕೆ ಎಂತ ಆಯ್ತು? ಹಾ, ನಾನು ಮಾತಾಡ್ಲಿಕ್ಕೆ ಒಂದು ವಿಷಯ ಬೇರೆ. ಹೇಳ್ಬೋದು. ಇವಾಗ ಟ್ರೈನಿಂಗ್ ಮುಗೀತು. ಅದೆಂತ ಮಗ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್. ಅದೇ ದನಿಗಳ ಹತ್ರ ಹೇಳಿ ಕೆಲಸ ಇದೆ ಊರಿನಲ್ಲಿ ಕೊಡಿಸಬಹುದಾ? ಅಷ್ಟೇ ಆಗ್ಬೋದಪ್ಪ. ದನಿಗಳ ಹತ್ರ ಇವತ್ತೇ ಹೋಗುವ. ये जानते हैं ना ನಾನು ಕರ್ಕೊಂಡು लैंडलॉर्ड को. ನಾ ಫ್ರೀ ಇದ್ದೇನೆ. ಹೌದಾ? ಆಗ್ಬೋದು. ಹೇಗೂ ಸಪೋರ್ಟ್ ಉಂಟಲ್ಲ ನಿಮ್ಗೆ? ಅದು ಉಂಟಪ್ಪ. ಬರ್ತಾರೆ ಕಾಯ್ರಿ. ಬೇಡ ದುಡ್ಡೆಲ್ಲ ತಗೊಳ್ಳಿಲ್ಲ ನಾವು. ಹೌದು. ಅಪ್ಪ, ನಾನು ದುಡ್ಡು ಅಂತೇನೆ. ಇವನಿಂದ ನಿಜವಾಗ್ಲೂ ಕೆಲಸ ಆಗ್ತದ? ನೀವು ಮರೆ ನಾ ಎಂತ ತಾಗೋದು ಹೋಗುದು. ನೀವು ಅವಳನ್ನ ಕೂರಿಸಿ. ಹೆಣ್ಮಕ್ಳ ಸೇಫ್ಟಿ ಮುಖ್ಯ. ಕೂರಿಸಿ ಅವಳನ್ನ ಕೂರಿಸಿ. ओ भाई साहब. ಕೂತ್ಕೋ ಮಗ. ಅಕ್ಕ ಅವಳು ಒಟ್ಟಿಗೆ ಕೂತದ್ದು. ಗಾಡಿ ನಾನು ಬಿಡ್ಬೇಕಿತ್ತಲ್ಲ. गाड़ी किसी और ने जीती, ये बस उसको चला रहे हैं. ಹೇಳಿ. ಅಲ್ಲ ನಾ ಇದನ್ನು ಥ್ಯಾಂಕ್ಸ್. ಹುಷಾರು. ಸಂಜೆ ಬರ್ತೀಯಲ್ಲ,
ರವಣ ನಮ್ದೇ ಜನ. ಓ ಲೀಲಾ ಆಯ್ತು ಮಗ ಒಳ್ಳೇದು. ರವಣ ಸಿಗುವ. ಆಯ್ತಾಯ್ತು. ಹಳೆ ಆಫೀಸರ್ಗಳ ತಪ್ಪೋ ಊರ್ನವ್ರ ತಪ್ಪೋ ನನಗೆ ಬೇಕಾಗಿಲ್ಲ. ಇವತ್ತ ಆ ಜಾಗ ಸರ್ಕಾರಕ್ಕೆ ಸೇರ್ಬೇಕು ಅಷ್ಟೇ. ರವಿ, ಅಪ್ಡೇಟ್ ಏನ್ರಿ? ಸರ್, ಪೊಲೀಸ್ ಮತ್ತೆ ತಹಶೀಲ್ದಾರ್ ಸ್ಪಾಟಿಗೆ ಬರ್ತಾರಂತೆ. ಸುಧಾಕರ್ ಆಳುಗಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮುರಳಿ, ನೀವು ಹೋಗ್ತಿರೋದು ನೋಡಿದ್ರೆ ಬರೀ ಸರ್ಕಾರಿ ಕೆಲಸ ಮಾಡ್ದಂಗಿಲ್ಲ, ಪರ್ಸನಲ್ ಅಜೆಂಡಾ ಕಾಣಿಸ್ತಿದೆ. ಉದ್ದೇಶ ಏನೇ ಇದ್ರು ಕೆಲಸ ಸರ್ಕಾರ ತಾನೇ ಸರ್ ಆಗ್ತಾ ಇದೆ. ಮೊನ್ನೆ ಆಗಿರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಏನೇನ ಮಾಡಕ್ ಹೋಗ್ಬಿಡಿ. ಏನೂ ಪ್ರಾಬ್ಲಮ್ ಆಗದಿರೋ ಹಾಗೆ ನೀಟಾಗಿ ಹ್ಯಾಂಡಲ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ನಾನು ಹ್ಯಾಂಡಲ್ ಮಾಡ್ತೀನಿ ಸರ್. ಸರಿ, ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು ಸರ್. ಸರ್ ಲೀಲಾ ನೀ ಅಂತ ಇಲ್ಲ ನಿಂತದ ಸರ್ ಹತ್ರ ಮಾತಾಡ್ಲಿಲ್ವಾ? ಇಲ್ಲ. ಅಯ್ಯ ಬಾಬಾ फर्स्ट डे ऑफ सर। जॉइनिंग है ना. ಹೊಸ ಅಪಾಯಿಂಟ್ಮೆಂಟ್ ಲೀಲಾ ಅಂತ. ಸರ್ ಇನ್ಫ್ಲೂಯೆನ್ಸರ್ ಕೆಲಸ ತಗೊಂಡವ್ರು. ಏನ್ರಿ ಯೂನಿಫಾರ್ಮ್ಗೆ ಇಸ್ತ್ರಿ ಹಾಕ್ತಾ ಟೈಮ್ ಆಯ್ತಾ? ತುಂಬೆ ಬಯಲು, ಹೊಂಚಿಕ್ಕಿ, ಕೊಡಿಯಾರ್ ಗದ್ದೆ, ಕಾಡ್ಬೆಟ್ಟು ಇವಿಷ್ಟು ನಾವಿವತ್ತು ಹೋಗ್ಬೇಕಾಗಿರೋ ಜಾಗಗಳು. ಕಾಡ್ಬೆಟ್ಟು ಸುತ್ತಾನೆ ಹೆಚ್ಚಿಗೆ ಎನ್ಕ್ರೋಚ್ಮೆಂಟ್ ಆಗಿರೋದು. ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ರೆ ಇನ್ನೊಂದ್ 5 ದೇವಸ್ಥಾನ ಕಟ್ಟಿ ಕಾಡೆಲ್ಲ ನಮ್ದೇ ಅನ್ಬಿಡ್ತಾರೆ. ರವಿ ಸರ್, ಅವನ ಹೆಸರಿದೀನಿ ಲಿಸ್ಟ್ ಅಲ್ಲಿ. ಇಲ್ಲ ಸರ್. ನಾವೇ ಸೇರಿಸ್ಬಿಡೋಣ ಬಿಡಿ. ಅವನ್ ಬುಡಕ್ ಬೆಂಕಿ ಇಟ್ರೆ ಏನಾಗತ್ತೆ ಅಂತ ಗೊತ್ತಾಗತ್ತೆ. ಸರ್, ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಜಾಗದ ವಿಷಯ ಅಂತ ಬಂದಾಗ ಜನ ಒಂದ್ ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ ಸರ್. ಅವ್ರೇನ್ರಿ ರಿಯಾಕ್ಟ್ ಮಾಡೋದು? ಫಾರೆಸ್ಟ್ ಜಾಗ ನಾವ್ ರಿಯಾಕ್ಟ್ ಮಾಡ್ಬೇಕು ತಾನೆ. ಅವ್ರಿಗೆ ಸ್ವಲ್ಪ ಅರ್ಥ ಆಗೋ ತರ ಹೇಳ್ಬೇಕು ಸರ್. ಸ್ವಲ್ಪ ಆಚೆ ಈಚೆ ಇದ್ರೆ ಮತ್ತೆ ನಮ್ಗೆ ಸಮಸ್ಯೆ ಆಗ್ತದೆ. ಈ ಸರ್ತಿ ಅವ್ರಿಗೆ ಅರ್ಥ ಆಗೋಂಗೆ ಹೇಳೋಣ ಬಿಡಿ. ರವಿ ಬನ್ರಿ ಇಲ್ಲಿ ಸರ್. ಇವ್ರ ಡೇ ನೈಟ್ ಡ್ಯೂಟಿಗೆ ಹಾಕಿ ಟ್ರೈನಿಂಗ್ ಅಲ್ಲಿ ಏನ್ ಕಿಸಿದ್ದಾರೆ ಅಂತ ಗೊತ್ತಾಗತ್ತೆ. ನೈಟ್ ಪೆಟ್ರೋಲಿಂಗ್ ಹೋಗುವಾಗ ನಿಮ್ ಜೊತೆಗೆ. और वो अकेली लड़की है शायद वहाँ पे. Exactly. ಬಾರ ಕೋಣ ತೊಳಿಯ. ಅವಳು ಕೆಲಸ ಸೇರಿದ ಮೇಲೆ ನಮ್ದು ನೆನಪಾಯ್ತಾ ಅಂತಲ್ಲ. ಬಾರ ಸುಮ್ನೆ ಒದ್ದಾಗ್ಲಿ ಹುಚ್ಚುಂಡು ಹೋಗ. ಆಮೇಲೆ ಸಿಗ್ತೇನೆ. ये कितना ये किसी लड़के को नहीं छोड़ने. ಚೂರು ಸಹ ಒದ್ದಾಗ್ಲಿಲ್ಲ ಅಲ್ಲ. ಬಾ ಬಾ ಬಾ. ನೀರೈತು ಕರು. ये गए अपना प्लान एग्जीक्यूट ಮತ್ತೆ ಬಂದ ಇವ್ನಿಗೆ ಯಾರು ಮಾತಾಡಿದ್ರು ಅಂತ ಸಸಾರಾಗಿದೆ ಇವ್ನಿಗೆ. ಎಲ್ಲಿಗೆ? ಇರ ಬಂದೆ. ಹೊಡಿಲಿಕ್ಕೆಲ್ಲ ಹೋಗ್ಬೇಡ. ಇವ್ರೆ ಎಂತಾಯ್ತು? ಅದು ಎಂಕರೇಜ್ಮೆಂಟ್. ಎಂತದ್ದೆ? ಅಟ್ಯಾಚ್ಮೆಂಟ್ ಹತ್ತಿ. ಅಟ್ಯಾಚ್ಮೆಂಟ್. एंक्रोच ನಮಸ್ಕಾರ ಸರ್. अटैचमेंट ಕೆಲ್ಸಕ್ಕೆ ಜನ ಬಂದಿದ್ದಾರೆ. ಎಲ್ರಿ ಊರಿನ ಕೆಟ್ಟ ಮುಖಗಳು ಯಾವ್ದು ಕಾಣಿಸ್ತಾ ಇಲ್ಲ? ಬನ್ನಿ ಮುಂದೆ ಬನ್ರಿ, ಮಾತಾಡಿ. ನಿಮ್ಮೂರ್ ಜನ ತಾನೆ, ನಮ್ಮ ಮಾತಿಗಿಂತ ನಿಮ್ಮ ಮಾತೇ ಚೆನ್ನಾಗಿ ಕೇಳ್ತಾರೆ. ಎಂತದ್ದು ಮಗ? ಹೋಗಿ ನಿಂತ್ಕೊಳ್ಳಿ ಅಲ್ಲಿ. ಇನ್ಫ್ಲೂಯೆನ್ಸ್ ಮೇಲೆ ಬಂದ್ರೆ ಹಿಂಗೆ ಆಗೋದು. ಸರ್ಕಾರದ ಆದೇಶ. ನಮ್ ಕಾಡಿನ ಸುತ್ತಳತೆ ಎಷ್ಟು ಅಂತ ಹೇಳ್ಬೇಕಾಗತ್ತೆ. ಎಷ್ಟು ಕಡಿಮೆ ಇದೆಯೋ ಅದನ್ನ ಎನ್ಕ್ರೋಚ್ಮೆಂಟ್ ಅಂತ ರಿಪೋರ್ಟ್ ಮಾಡ್ತೀವಿ. ಎಲ್ರಿಗೂ ಕೇಳಿಸ್ತಾ? क्या सर। समझ में आएगा सर? ಸರ್ವೆ ಕಾಲ್ ಎಲ್ಲಿದೆ ನೋಡಿ. ಹಾ ಸರ್. ಹೋಗ್ರ ಆಫೀಸರ್ ಜೊತೆ ಹೋಗಿ ಎಲ್ಲ. मतलब इतने भारी words थोड़ी ना समझ में आने वाले. ಜಾವ್ರಿ उन्हें तो वो समझ में भी नहीं आया. ಹಾ ಬರ್ಲಿ 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 ಚಂದ್ರಲಿ. ಅದೆಂತ ವಿಷಯ ಅಂತ ನನ್ನ ಹತ್ರ ಹೇಳಿ. ಅದೆಂತ ಅಟ್ಯಾಚ್ಮೆಂಟ್ ಅಂತ? ಅಟ್ಯಾಚ್ಮೆಂಟ್ ಅಲ್ರಿ, ಎನ್ಕ್ರೋಚ್ಮೆಂಟ್. ಅದು ಗೊತ್ತಾಯ್ತು ಮಾರೆ. ಹಾಗಾದ್ರೆ ಎಂತ? ಏನ್ ಹೆಸರು? ಅಟ್ಯಾಚ್ಮೆಂಟ್. ಸುಂದರ. ಸುಂದರ್ ಅವ್ರೆ, ಎನ್ಕ್ರೋಚ್ಮೆಂಟ್ ಅಂದ್ರೆ ಒತ್ತುವರಿ. ಸಂಬಂಧಪಟ್ಟವ್ರಿಗೆ ನೋಟಿಸ್ ಕೊಟ್ಟಿದೀವಿ. ನೇರ ಹೋಗ್ರಿ. अब उन्हें ಇಂತಿಷ್ಟು समझाया ದಿನದಲ್ಲಿ ಉತ್ತರ ಕೊಡ್ಬೇಕು ಅಂತಿತ್ತು, ನೀವು ಕೊಟ್ಟಿಲ್ಲ. ಹೌದು ಕೊಡ್ಲಿಲ್ಲ. ನಾವು ಪುಸ್ತಕಲಿಲ್ಲ. ಎಂತ ಎಂತ ಈಗ ವಿಷಯ ಅಂತ ಹೇಳಿ. ಅದು ನಮಗ್ ಗೊತ್ತು, ಅದಕ್ಕೆ ನಾವು ಬಂದಿರೋದು. ನಾವು ಗಲಾಟೆ ಜನ ಅಲ್ಲ. ನೀವು ತಕರಾರು ಮಾಡ್ಬಾರ್ದು ಅಷ್ಟೇ. ಎಂತ ತಕರಾರು? ನಾವು 4 ಜನ ಬಂದು ನಿಮ್ಮ ಜಾಗಕ್ಕೆ ಬೇಲಿ ಹಾಕಿದೆ, ನೀವು ಸುಮ್ಮನೆ ಇರ್ತೀರಾ? ಮಾಡಿದಿರಲ್ಲ ನೀವು, ನಮ್ ಜಾಗ ಬೇಲೆ ಹಾಕಿದಿರಲ್ಲ. ನೋಡಿ, 1 ಗಂಟೆ ಕೆಲಸ ಅಷ್ಟೇ. ನೀವು ನಿಮ್ ಹಿರಿಯರು ಸೇರ್ಕೊಂಡು ಹಾಕಿರೋ ಕಲ್ಲನ್ನ ಆ ಕಡೆ ಶಿಫ್ಟ್ ಮಾಡಿ ಹೋಗ್ತೀವಿ ಅಷ್ಟೇ. ನಿಲ್ಲಿ. ನಾನು ಜೀವನದಲ್ಲಿ ಇರ್ಬೇಕಾದ್ರೆ ಹೇಗಾಗ್ತದೆ ನೋಡು. ಸುಂದರ ಹಾಗಾದ್ರೆ ಮಾಡಿ ನೋಡಿ. ಏಯ್, ಹಿಂದೆ ಹೋಗ್ರಿ. ಮುಂದೆ ಹಿಂದೆ ಇಡುವ ಪ್ರಶ್ನೆ ಇಲ್ಲ. ಮೊನ್ನೆ ಕಾಲದಲ್ಲಿ ಕಲ್ತದಂತ ಹೋದದ್ದು ಅಷ್ಟೇ. ಏನ್ ಶೋ ಕೊಡ್ತಾ ಇದ್ಯಾ? ನೀವು ಗಣ್ಣಿಗೆಲ್ಲ ಹಾಕ್ಬೇಡ ಆಯ್ತಾ? ಗಂಡನ ಹತ್ರ ಸಹ ಉಂಟು, ತರ್ಲಿಕ್ಕೆ ಸ್ವಲ್ಪ ದೂರ ಆಗ್ತದೆ ಅಂತ ಅಷ್ಟೇ. ಹಿಂದೆ ಹೋಗ್ರಿ ಅಂತ ಹೋಗ್ರಿ. ನೀವು ಮೈಗೆಲ್ಲ ಕೈ ಹಾಕುದು ಬೇಡ ಆಯ್ತಾ? ನಿಮ್ಗೂ ಜಾಸ್ತಿ ಆಗ್ತಾ ಉಂಟು. ಮೈಗೆ ಕೈ ಹಾಕಿ ನನಗೆ ಸಹ ಗೊತ್ತುಂಟು. ಹೋಗ್ರಿ. ಶಿವೇಲಿ ಶಿವಣ್ಣ, ಅಲ್ಲಿ ಫಾರೆಸ್ಟ್ ನವರು ಬಂದು ಗಲಾಟೆ ಮಾಡ್ತಿದ್ದಾರೆ. ಇಲ್ಲ, ಎಂತ ಮಾಡ್ತಿದ್ದಿ ಮಗ? ಇವರೊಟ್ಟಿಗೆ ಸೇರಿ ನಿನ್ನ ಜಾಗಕ್ಕೆ ನೀನೇ ಬೇಲಿ ಹಾಕುದಾ? ನನ್ ಕೆಲ್ಸ ನಂಗೆ ಮಾಡ್ಲಿಕ್ಕೆ ಬಿಡಿಯಪ್ಪ. ಇಂಥ ಕೆಲಸ ನಮ್ಗೆ ಬೇಡ. ಸುಮ್ಮನೆ ಇರೇ ಮಾರ. ಸ್ವಲ್ಪ ಸುಮ್ಮನೆ ಮಾತಾಡು. ನೀ ಮಾತಾಡು. ಹೇಳಿ ಹೇಳು. ಬೆಲೆಯೇ ಇಲ್ಲ ನನ್ನ ಮಾತಿಗೆ. ಹಾ ಹೇಳು. ಈಗ
ವಿಷಯ ಎಂತ ಅಂತ ನನಗೆ ಸಹ ಗೊತ್ತಿಲ್ಲ. ಗೊತ್ತಿಲ್ದಿದ್ರೆ ಎಂತ ಕರ್ಮ ಮಾತಾಡ್ದ ನೀನು? ಅಂದ್ರೆ ಕ್ರಮ ಗೊತ್ತಿಲ್ಲ ಹೇಳಿತು ಮಾರೈತಿ, ನೀ ಅಂತ ಮೈ ಮೇಲೆ ಬರ್ತಿಯಲ್ಲ. ಅಂದ್ರೆ ಅವರು ಸಹ ಡ್ಯೂಟಿ ಮಾಡ್ಬೇಕಲ್ಲ, ಅವ್ರಿಗೆ ಪ್ರೆಷರ್ ಇರ್ತದಲ್ಲ. ಸಾವ ಪೇಷರ್. ನಿನಗೆ ಓಟ್ ಹಾಕಿದಕ್ಕೆ ಸಾರ್ಥಕ ಆಯ್ತು ಮಾರೆ. ನಿನಗೆ ಅವ್ರ ಇಲ್ಲಪ್ಪ, ನಂದು ಖಾಲಿ ಜನ ಮಾತ್ರ. ಸಾಕು, ನಾವಿನ ಯಾರು ನಂಬುದಿಲ್ಲ. ಎಂತ ಮಾಡ್ಬೇಕು ಅಂತ ನಮ್ಗೆ वो भी तो चाहता नहीं है ना। ನಮ್ಮ ಜಾಗ ಬಿಟ್ಟಿಗೆ ನೀನ್ ಯಾರು? भाई ये अब बचने नहीं अब नहीं बचने वाले हैं। ನಾಯಿ ದೇವರ್ಸಿ. एक्चुअली उनके एग्जिस्टेंस पे बात आ गई। वो अकेले है जो लड़ रहे हैं उनके साथ। बिल्कुल, ऐसा लगता है उन पे बहुत हाईली डिपेंड करते हैं लोग। ನೀವತ್ತು ಕುಂದು ತಿಂತೀರಿ ದೇವರ್ಸಿ. वो गुस्सा उन पे भी निकाल रहे हैं कहीं ना कहीं, है ना? ಮೇಲೆ ತೊಡು ಸೋಮಡ್ದ ಅಪ್ಪನೇ ಹೊಡೆದ ಇಲ್ಲಿ ಹೊಡಿಯ ಬರ ದೇವರ್ಸಿ ಹೊಡಿಯ. ಗುರಿ ತಪ್ಪಿದ್ದಲ್ಲ, ಟ್ರೈನಿಂಗ್ ಆಗಿದೆ. ಏಯ್ ಕಟ್ಟಾಕಿರಿ ಒಂದು. वो कुछ भी नहीं कर पा रही है सब। ಸರಿಯಾಗಿ ಮಾಡಿದ್ವ ಸರ್? ಹೊತ್ತು ಒಳಗೆ ಹಾಕ್ತೀನಿ, ಒಳಗಡೆ ಹೋಗ್ರ. कुछ अलग ही सीन था ये। तो दोस्तों, कंतारा की पोस्ट इंट्रो सीन में हमें बहुत कुछ देखने को मिला है। जो वो पुलिस ऑफिसर होते हैं, ऐसा लगता है दोस्तों कि वो अपना पर्सनल खुन्नस निकाल रहे हैं उन लोगों पे, या फिर हो सकता है दोस्तों वो प्रोफेशनली सही भी हो, लेकिन वो लैंड उन पीपल की है जहाँ से वो फॉरेस्ट ऑफिसर या फिर ऑफिस था भी नहीं तब से। जब हमने उसकी फर्स्ट पार्ट में उसको देखा था, तब से ये लोग वहां पे रह रहे हैं और उस चीज के लिए वो झगड़ रहे हैं। मतलब वो एक तरीके से सोचा जाए तो वो फॉरेस्ट ऑफिसर गलत भी नहीं है पूरी तरीके से। वो जो शुरुआत में हमें दिखाया गया था कि वो लीगली करना चाहते हैं, प्रोफेशनली करना चाहते हैं सब कुछ, तो वो सही लग रहा था। बट एक टाइम पे जब वो भूटा को कोला वाली जो भी सीक्वेंस था, हाँ, वहाँ पे जो उनका झगड़ा होता है तो वो उसे पर्सनली ले लेता है, क्योंकि वहाँ पे शिवा उनको जो होता है उनके बीच में जो झगड़ा होता है तो वो उनको बहुत लगता है, तो वो अब उसे पर्सनली ले रहे हैं। एग्जैक्टली, और वो सही भी है, क्योंकि अगर कोई अपने रिचुअल्स में अगर कोई बाधा अगर रिचुअल्स फॉलो कर रहे हैं, वो एंजॉय करना चाहते हैं, तो फायर क्रैकर्स वो कर रहे थे, फेंक रहे थे, तो उससे डिस्टर्ब होने वाली कोई चीज नहीं थी। और इतने सालों से वो लोग वही फॉरेस्ट में रह रहे हैं, उन्हें भी पता है, उन्हें पता है एनिमल्स को क्या परेशान करता है क्या नहीं। इतने सालों से वो उनके साथ रह रहे हैं, तो वो भी उनके तौर तरीके जो है वो जानते हैं। वो इसी वजह से तो वो ट्राइबल कहलाते हैं, और वो उन्हें ही बता रहे हैं कि इसकी वजह से एनिमल्स डिस्टर्ब हो जाएंगे, ये वो। और इस बीच में जो उनका झगड़ा होता है, अब उन्होंने वो फॉरेस्ट ऑफिसर ने पर्सनली ले लिया है उसको, और
अब वो उन्हें बेवजह परेशान कर रहे हैं। बिल्कुल। एक्चुअली प्रॉब्लम कहाँ पे है, जहाँ पे इनको लग रहा है, वो ऑफिसर को लग रहा है कि इलीगल है, लेकिन एक्चुअली वो उनके जीने का तरीका है वो। तो ये चीज में कुछ ना कुछ टसल चल रही है, और मुझे मतलब डाउट हो रहा है दोस्तों कि वो लैंडलॉर्ड कहीं ना कहीं इस पे अपने हाथ सेक रहा है, मुझे क्योंकि तो हाँ, उनके जनरेशन से क्या हो रहा है कि उनको वो लैंड चाहिए। वो डबल स्टैंडर्ड टाइप का पर्सन लग रहा है, जो Exactly. यहाँ से भी है और यहाँ से भी है। Exactly. दोनों तरफ से वो अपनी इमेज से क्लियर रखना चाहता है कि और एक सीन में तो उन्होंने पेपर भी मांग लिए थे कि तुम मुझे वो हाँ, पेपर ला वो सीन भी मुझे समझ में आ रहा है कि अब वो थोड़ा थोड़ा इनसे अपना काम निकलवा रहा है, इनसे बिल्कुल। मीठी मीठी बातें करके, तो हो सकता है आगे वो बहुत- पलट जाए बिल्कुल। और कुछ गड़बड़ हो या जाए। फिर हो सकता है लैंडलॉर्ड और पुलिस ऑफिसर दोनों मिलके इनके खिलाफ कुछ प्लान करें जो इनके लिए बहुत हार्मफुल हो सकता है दोस्तों। तो अब तक तो ये मूवी बहुत जबरदस्त चल रही है। तो ये था दोस्तों हमारे इस वीडियो का रिएक्शन। अगर आपको ये वीडियो अच्छा लगता है तो इसे लाइक कीजिए, सब्सक्राइब कीजिए और ऐसे कमेंट कीजिए दोस्तों कि हमें और कौन सी मूवीज पे रिएक्ट करना चाहिए। तो मिलते हैं दोस्तों कंतारा के नेक्स्ट पार्ट में। बाय बाय।